ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಏನಿಲ್ಲ, ಯಾಕಂತಂದ್ರೆ ನಿನ್ನೆ ಎಪಿಸೋಡ್ ಅಲ್ಲೇ ಇದನ್ನ ಪ್ರಸಾರ ಮಾಡಿದ್ರು ಸ್ವಲ್ಪ, ಆದ್ರೆ ಎಪಿಸೋಡ್ ಅಲ್ಲಿ ತೋರಿಸಿರ್ಲಿಲ್ಲ ಪೂರ್ತಿಯಾಗಿ. ಇವಾಗ ಅದೇ ಪ್ರೋಮೋನ ಕಂಟಿನ್ಯೂ ಮಾಡಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಂತಂದ್ಬಿಟ್ಟು. ನಾನಿನ್ನ ತಗೋತಾ ಇಲ್ಲ, ತಂಡ ಗೆದ್ರೆ ನಾನು ಮುಂದುವರಿತೀನಿ. ಕ್ಯಾಪ್ಟನ್ ಆದವ್ರಿಗೆ ಮೇನ್ ಬೇಕಾಗಿರೋದು ಟೀಮ್ ಗೆಲ್ಲಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸಖತ್ತಾಗಿ ಎಕ್ಸಲೆಂಟ್ ಆಗಂತೂ ಇಲ್ಲ ಇಲ್ಲಿ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಸೆಲ್ಫಿಶ್ ಆಗಿ ಆಟ ಆಡಿದ್ದಾರೆ. ಯಾಕಂದ್ರೆ ಒಂದು ತಂಡ ಅಂತ ರಚನೆ ಆದ್ಮೇಲೆ ಈಗ ಅದ್ರ ಜೊತೆಗೆ ಇಲ್ಲಿ ಆಡ್ಬೇಕಾಗುತ್ತೆ. ಇಲ್ಲಿ ಬಿಗ್ ಬಾಸ್ ಇಲ್ಲಿದ್ದೇನಪ್ಪಾ ಅಂತಂದ್ರೆ, ಈ ಒಂದು ನಾಣ್ಯನ ತಗೊಂಡ್ರೆ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ನೀವು ಮುಂದುವರಿತೀರಾ ಅಂತ ಹೇಳಿದ್ರು. ಅಂದ್ರೆ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗ್ತೀರಾ ಅಂತಂದ್ಬಿಟ್ಟು. ಆದ್ರೆ ತಂಡನ ಇಲ್ಲಿ ಬಿಟ್ಟು ಆಡ್ಬೇಕಾಗುತ್ತೆ. ತಂಡ ಅದರಿಂದ ಹೊರಗಡೆ ಹೋಗುತ್ತೆ ಅಂತ ಹೇಳಿದ್ರು. ಇವ್ರಿಬ್ರು ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದ್ರೆ, ಯೋಚನೆ ಮಾಡಿದ್ರೆ ಇಲ್ಲಿ ರಿಷಾ ಅವರು ರಘು ಅವರು ಇಬ್ರು ಕೂಡ ಯೋಚನೆ ಮಾಡಬೇಕಿತ್ತು. ನಾವು ಇಲ್ಲಿ ಜೊತೆಗೆ ಎಲ್ಲರೂ ಕೂಡ ಕರ್ಕೊಂಡು ಹೋಗಿದ್ರೆ ಬೇರೆ ತರದಾದ ಟಾಸ್ಕ್ ನ ಇಲ್ಲಿ ಕೊಡ್ತಾ ಇದ್ರು. ಬಟ್ ಸೂರಜ್ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಥಿಂಕ್ ಮಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ, ಆದ್ರೆ ಇಲ್ಲಿ ಸೂರಜ್ ಅವ್ರು ಥಿಂಕ್ ಮಾಡಿದೇನಪ್ಪಾ ಅಂತಂದ್ರೆ ತಂಡನೂ ಕೂಡ ಜೊತೆಗೆ ಬರುತ್ತಲ್ವಾ. ಇಲ್ಲಿ ಬರೀ ತಂಡ ನೀವು ಒಂದೇ ಕ್ಯಾಪ್ಟನ್ ಆದ್ರಿ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಈಗ ಕ್ಯಾಪ್ಟನ್ ಟಾಸ್ಕ್ ಏನ್ ಕೊಡ್ತಾರೋ ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಇವರು ಹೋಗ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ರು, ಅಭ್ಯರ್ಥಿ ಆಗ್ತೀರಾ ಅಂತ ಅಂದ್ಬಿಟ್ಟು. ಇಲ್ಲಿ ರಘು ಅವರು ರಿಷಾ ಅವರು ನಮ್ಮಿಬ್ರಲ್ಲೇ ಫೈಟ್ ಬೀಳುತ್ತೆ, ಇವರಿಬ್ರಿಗೂ ಏನ್ ಕಾನ್ಫಿಡೆಂಟ್ ಅಂದ್ರೆ ಬೇರೆ ಯಾರು ಬರಬಾರ್ದು, ನಾವಿಬ್ರೇ ಹೋಗ್ಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ ತಗೊಂಡ್ರು. ಇದು ಅವ್ರ ಕಡೆಯಿಂದ ಯೋಚನೆ ಮಾಡಕ್ ಹೋದ್ರೆ, ಕಂಟೆಸ್ಟೆಂಟ್ ಕಡೆಯಿಂದ ಯೋಚನೆ ಮಾಡಿದ್ರೆ ರಿಷಾ ಗೌಡ ಅವರು ಇಲ್ಲಿ ರಘು ಅವ್ರ ಕಡೆಯಿಂದ ಯೋಚನೆ ಮಾಡಿದ್ರೆ ಕರೆಕ್ಟ್ ಅನ್ಸುತ್ತೆ. ಬಟ್ ಆದ್ರೆ ಒಬ್ಬ ನಾಯಕನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ, ಯಾಕಂದ್ರೆ ತಂಡಗಳನ್ನ ಇಲ್ಲಿ ರಚನೆ ಮಾಡಿದ್ದಾರೆ. ಈಗ ಅವ್ರ ಜೊತೆ ಕೂಡ ಇಲ್ಲಿ ಸೇರ್ಕೊಂಡು ಆಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು. ಈಗ ನಾಯಕನ ಜವಾಬ್ದಾರಿ ಏನು ಅಂತಂದ್ರೆ, ಕ್ಯಾಪ್ಟನ್ ಆಗಿರೋನ್ಗೆ ಮೇನ್ ಆಗಿ ಬೇಕಾಗಿರೋದೇ ಟೀಮ್ ನ ಗೆಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಹೇಳಿದಾರಪ್ಪ ಅಂತಂದ್ರೆ ಗಿಲ್ಲಿ ಅವರು ಕರೆಕ್ಟ್ ಆಗಿ ಇಲ್ಲಿ ಮಾತಾಡಿದ್ರು. ನಿಜವಾಗ್ಲೂ ನಾಯಕನ ಜವಾಬ್ದಾರಿ ಹೇಗಿರ್ಬೇಕು ಅಂತಂದ್ರೆ ತಂಡನ ಮುನ್ನಡೆಸ್ಕೊಂಡು ಹೋಗಿರ್ಬೇಕು. ಆಲ್ಮೋಸ್ಟ್ ಕ್ರಿಕೆಟ್ ನೋಡೋರ್ಗಂತೂ ಇದು ಗೊತ್ತಿರುತ್ತೆ. ಲಾಸ್ಟ್ ಇಯರ್ IPL ಅಲ್ಲಿ ಅಂದ್ರೆ ಇವಾಗ ಈಗಷ್ಟು ಮುಗಿದಲ್ಲ, ಅದರಲ್ಲಿ ಪಂಜಾಬ್ ಕಿಂಗ್ಸ್ ಅಲ್ಲಿ ಇವ್ರು ಆಡ್ತಾ ಇರ್ತಾರೆ, ಶ್ರೇಯಸ್ ಅಯ್ಯರ್ ಅವರು. ಅವಾಗ ಇಲ್ಲಿ ಶಶಾಂಕ್ ಅವರು ಕೂಡ ಇಲ್ಲಿ ಆಡ್ತಾ ಇರ್ತಾರೆ. ಇನ್ನೊಂದು 2-3 ಬಾಲ್ ಮಿಕ್ಕಿರುತ್ತೆ. ಬಟ್ ಆದ್ರೆ ಒಳ್ಳೆ ಇದರಲ್ಲಿ ಒಂದು ರನ್ ರೇಟ್ ತಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು 94 ರನ್ ಏನೋ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಹೊಡೆದಿರ್ತಾರೆ. ಆದ್ರೆ ಫಸ್ಟ್ ಇಲ್ಲಿ 100 ಮಾಡ್ಕೊಳ್ಳೋಕೋಸ್ಕರ ಏನಾದ್ರೂ ಅವ್ರು ಆಟ ಆಡಿದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಇಲ್ಲ ನಾನು ಬಿಟ್ಕೊಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಆ ರೀತಿಯಾಗಿ ಹೇಳಿಲ್ಲ. ಇಲ್ಲಿ ನಿನ್ ಪಟ ನೀನ್ ಆಡು, ಇಲ್ಲಿ 100 ಏನ್ ಮುಖ್ಯ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ, ಒಂದು ತಂಡದ ನಾಯಕನ ಜವಾಬ್ದಾರಿ ಈ ರೀತಿಯಾಗಿ ಇರಬೇಕು. ಅವ್ರು 100 ಮಾಡ್ಕೊಳಕ್ಕೂ ಕೂಡ ಅವಕಾಶ ಇತ್ತು. ಶಶಾಂಕ್ ಅವ್ರು ಸಿಂಗಲ್ ತೆಂಗ್ ಕೊಟ್ಟಿದ್ರೆ ಅವ್ರು ಇಲ್ಲಿ ಆಡ್ಬೋದಿತ್ತು. ಆದ್ರೆ ಇಲ್ಲಿ ಬೇಡ, ಟೀಮ್ಗೋಸ್ಕರ ಆಡೋಣ ಅಂತ ಅಂದ್ಬಿಟ್ಟು ಅವರು ಒಂದು ಡಿಸಿಷನ್ ತಗೊಂಡ್ರು. ತುಂಬಾ ಇಲ್ಲಿ ಪಂಜಾಬ್ ಕಿಂಗ್ಸ್ ಪರ ಇಲ್ಲಿ ಆಡ್ತಿದ್ರು ಅವರು ಲಾಸ್ಟ್ ಟೈಮ್. ತುಂಬಾ ಚೆನ್ನಾಗಿ ಇತ್ತು ಮ್ಯಾಚ್ ಕೂಡ. ಯಾಕಂದ್ರೆ ಮೇನ್ ಆಗಿ ಬೇಕಾಗಿರೋದು ಕ್ಯಾಪ್ಟನ್ಗೆ ಜವಾಬ್ದಾರಿ ಅಂದ್ರೆ ತಂಡನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಒಂದು ತಂಡ ಟೋಟಲ್ ಆಗಿ ಟಾರ್ಗೆಟ್ ಏನ್ ಬರುತ್ತೆ ತುಂಬಾ ಚೆನ್ನಾಗಿ ತಗೊಂಡೋಗ್ಬೇಕು ಅಂತಂದ್ರೆ, ಶಶಾಂಕ್ ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ರು. ನನಗೆ ಇಲ್ಲಿ 100 ಏನ್ ಬೇಕಾಗಿಲ್ಲ, ನಿನ್ ಪಾಠ ನೀನ್ ಆಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರ ಪಾಡಿಗೆ ಅವ್ರು ಆಡಿದ್ರು. ಬೇರೆಯವರು ಬೇಜಾರಾಗ್ಬೋದು, ಆದ್ರೆ ಇಲ್ಲಿ ಒಂದು ಗುಡ್ ಡಿಸಿಷನ್ ತಗೊಂಡಿದ್ರು. ಅದೇ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಒಂದು ವೇಳೆ ನೋಡಿ, ಇವರು ಶ್ರೇಯಸ್ ಅಯ್ಯರ್ ಅವರು ಸ್ವಾರ್ಥಕ್ಕೋಸ್ಕರ ಆಡಿದ್ರೆ ಇಲ್ಲ ನೀನ್ ಆಡ್ಬೇಡ, ನಾನು ಸಿಂಗಲ್ ತೆಕ್ಕೊಡು, ನಾನು ಫಸ್ಟ್ 100 ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಸ್ಟ್ರೈಕ್ ತಗೊಂಡು ಆಡಿರೋರು. ಅದೇ ಹೇಳಲ್ವಾ, ಕೆಲವೊಮ್ಮೆ ನಾಯಕನ ಜವಾಬ್ದಾರಿ ಏನಿದೆ ಅಂತಂದ್ಬಿಟ್ಟು ಮರೆಯಕ್ಕೆ ಹೋಗ್ಬಾರ್ದು. ಇಲ್ಲಿ ನಾಯಕನ ಜವಾಬ್ದಾರಿನ ಮರೆತ್ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ಇಲ್ಲಿ ಇಬ್ರು ಕೂಡ ರಘು ಅವರು ಮತ್ತೆ ಇಲ್ಲಿ ರಿಷಾ ಅವರು ಆಡ್ದಂಗಾಯ್ತು. ಸೂರಜ್ ಅವರು ನಿಜವಾಗ್ಲೂ ಕೂಡ ಒಂದು ನಾಯಕನ ಜವಾಬ್ದಾರಿ ಏನಿದೆ ಅದನ್ನ ಇಲ್ಲಿ ನಿಭಾಯಿಸಿದ್ರು. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಒಂದು ಡಿಸಿಷನ್ ಇತ್ತು ಅಂತ ಕೂಡ ಇಲ್ಲಿ ನನಗೆ ಅನಿಸ್ತು. ವೀಕ್ಷಕರೇ, ನಿಮಗೇನು ಅನಿಸ್ತಿದ್ರ ಬಗ್ಗೆ ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಕೆಲವೊಬ್ಬರಿಗೆ ತಪ್ಪು ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ನಾನು ಇಲ್ಲಿ ಇಂಡಿವಿಜುವಲ್ ಆಡಕ್ ಬಂದಿದ್ದೀನಿ, ನನ್ನ ಆಟ ನಾನು ಆಡ್ತೀನಿ, ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿದ್ರು. ಅದೇ ತಂಡ ಅವರನ್ನ ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ತಂಡದವರು ಇವ್ರು ಹೇಗ್ ಮುಂದುವರಕ್ ಆಗ್ತಿತ್ತು. ಇಲ್ಲಿ ಇವರಿಬ್ರಿಗೂ ಕೂಡ ಮುಂದೆ ಕಾಲ್ ಇದ್ದೇ ಇರುತ್ತೆ ಆಲ್ಮೋಸ್ಟ್. ಯಾಕಂದ್ರೆ ಈ ವಾರ ಇಲ್ಲಿ ಬಚಾವ್ ಆಗ್ಬೋದು ರಘು ಅವರು ಮತ್ತಿಲ್ಲಿ ರಿಷಾ ಗೌಡ ಅವರು. ಬಟ್ ಈ ತರ ತಪ್ಪುಗಳು ತಂಡ ಅಂತ ಬಂದಾಗ ಜೊತೆಗೆ ನಿಂತ್ಕೊಂಡು ಮುನ್ನಡೆಸಬೇಕು. ಬಟ್ ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರು ಕೂಡ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಏನಾದ್ರೂ ಟಾಸ್ಕ್ ಗಳನ್ನ ಕೊಡ್ತಾ ಹೋದಾಗ ಇಲ್ಲಿ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ನನ್ನ ತಂಡಕ್ಕೆ ಬನ್ನಿ ಅಂತ ಕರೀತಾರಲ್ಲ, ಯಾರೂ ಕೂಡ ಇವ್ರ ತಂಡಕ್ಕೆ ಸೇರ್ಕೊಳ್ಳಲ್ಲ. ಯಾಕಂದ್ರೆ ಇದ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಇವ್ರು ಅವ್ರ ಸ್ವಾರ್ಥಕ್ಕೋಸ್ಕರ ಆಡಿದ್ರು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲೇ ಮೈನಸ್ ಆಗೋದು ಆಲ್ಮೋಸ್ಟ್. ಇಲ್ಲಿ ಸೂರಜ್ ಅವ್ರ ತಂಡನೇ ಎಲ್ಲರೂ ಕೂಡ ಸೇರಕ್ಕೆ ಇಷ್ಟಪಡ್ತಾರೆ. ನಾನು ಹೇಳ್ತಿರೋದು ನೆಕ್ಸ್ಟ್ ಏನಾದ್ರೂ ಇಲ್ಲಿ ಗೇಮ್ಗಳು ಆಡಿಸಿ ಇವರೇ ಕ್ಯಾಪ್ಟನ್ ಆಗಿದ್ರು ಅಂತಂದ್ರೆ ಇಲ್ಲಿ ಕರಿಬೇಕಾದ್ರೆ ಇಲ್ಲ ನಾನು ಇವ್ರ ಜೊತೆ ಆಡಲ್ಲ ಅಂತ ಅಂದ್ಬಿಟ್ಟು 100% ಆಗಿ ಹೇಳ್ತಾರೆ. ಇಲ್ಲಿ ರಿಷಾ ಗೌಡ ಟೀಮಲ್ಲಿ ಮತ್ತೆ ರಘು ಟೀಮಲ್ಲಿ. ಯಾಕಂದ್ರೆ ಇವ್ರಿಬ್ರು ಸ್ವಾರ್ಥಕ್ಕೆ ಆಡ್ತಾರೆ, ಇವ್ರ ಜೊತೆ ನಾವ್ ಯಾಕೆ ಆಡ್ಬೇಕು ಅಂತ ಅಂದ್ಬಿಟ್ಟು ಇವ್ರ ಜೊತೆ ಹೋಗೋದು ತುಂಬಾನೇ ಕಡಿಮೆ ಇದೆ. ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಇವಾಗ ಬೆಟರ್ ಆಗಿ ಡಿಸಿಷನ್ ತಗೊಂಡ್ರೋದು ಯಾರಪ್ಪ ಅಂತಂದ್ರೆ ಸೂರಜ್ ಅವರು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನಿಮ್ ಪ್ರಕಾರ ಯಾರಿಲ್ಲಿ ತುಂಬಾ ಚೆನ್ನಾಗಿ ಡಿಸಿಷನ್ ತಗೊಂಡ್ರು ಅಂತ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ.
ಇಲ್ಲಿ ನೋಡಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಬೇಳೆಕಾಳು ಬೇಯಿಸ್ಕೊಂತಿದ್ದಾರೆ ಆಲ್ಮೋಸ್ಟ್. ಯಾಕಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಂತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಿದಾರೆ ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾಡ್ತಿರೋ ತಪ್ಪೆಲ್ಲ ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಬೇಡದೇ ಇರೋ ವಿಚಾರಕ್ಕೆ ಮೂಗ್ ತುರ್ಸ್ಕೊಂಡ್ ಬರ್ತೀಯಾ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರಿಗೆ ಹೇಳಿದ್ರು. ಮತ್ತೆ ಇಲ್ಲಿ ಇಬ್ರು ಜಗಳ ಆಡ್ಕೊಂಡ್ರೆ ಮೂರನೇವ್ರು ಲಾಭ ಮಾಡ್ಕೊಂತಾರೆ ಅಂತ ಹೇಳಿದ್ರು. ಮತ್ತೆ ನಿನ್ ಬೇಳೆಕಾಳು ಬೇಯಿಸ್ಕೊಳಕ್ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಹೇಳಿದ್ರು. ಕನ್ಫರ್ಮ್ ಆಗಿ ಈ ಎಲ್ಲಾ ವರ್ಡ್ಗಳು ಕೂಡ ಸೂಟ್ ಆಗೋದು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ. ಇವಾಗ ಇಲ್ಲಿ ಎರಡು ತಂಡದವರು ಕೂಡ ಇಲ್ಲಿ ಜಗಳ ಆಡ್ತಿದ್ರೆ ಸೂರಜ್ ತಂಡದವರು ಸಿಕ್ಕಾಪಟ್ಟೆ ಇಲ್ಲಿ ಖುಷಿಯಾಗಿದೆ. ಅವ್ರಿಗೆ ಬಹುಪರ ಕೂಡ ಇಲ್ಲಿ ಹೇಳಿದ್ರು, ಹೇಳಲೇಬೇಕು. ಯಾಕಂತಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ ಆಡ್ಲಿಲ್ಲ, ಇಲ್ಲ ನನ್ನ ಟೀಮು ಕೂಡ ಬರ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಇಲ್ಲಿ ಬೇಳೆಕಾಳು ಬೇಯಿಸ್ಕೊಂತಿದಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು. ಯಾಕಂದ್ರೆ ಯಾವ ಟೀಮಲ್ಲೂ ಇಲ್ಲ, ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಇಲ್ಲಿ ಹೊರಗಡೆ ಉಳಿದಿದ್ದಾರೆ. ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಬ್ಬರ ನಿರ್ಧಾರ ಮಾತ್ರ ಯಾಕೆ ಆಗಿತ್ತು ಅಂತ ಕೇಳಿದ್ರು. ನೀವಿಬ್ರು ಇಲ್ಲಿ ಸ್ವಾರ್ಥಕ್ಕೋಸ್ಕರ ಆಡಿದ್ರಿ ಅಲ್ವಾ ಅಂತ ಅಂದ್ಬಿಟ್ಟು ಅಂದ್ರು. ಒಂದು ವೇಳೆ ನಾನು ಹೇಳ್ತಾ ಇರೋದು, ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇದ್ದಿ ಇವ್ರು 3 ಜನ ಸ್ಥಾನದಲ್ಲಿ ಇದ್ದಿದ್ರೆ, ಇಲ್ಲಿ ರಿಷಾ ಗೌಡ ಅವರು, ರಘು ಅವರು ಮತ್ತೆ ಸೂರಜ್ ಸ್ಥಾನದಲ್ಲಿ ಇದ್ದಿದ್ರೆ ನೀವೇನಾದ್ರು ತಗೊಂತೀರಾ ಅಂತ ಏನಾದ್ರು ಕೇಳಿದ್ರೆ ಈ ರೀತಿ ನಾಣ್ಯಗಳನ್ನ, ಹೌದು ನಾನು ತಗೊಂತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಿದ್ರು. ಇವಾಗ ನೋಡಿದ್ರೆ ಹೇಳ್ತಾರಲ್ಲ, ಮಾಡೋದ್ ನೋಡಿದ್ರೆ ಅನಾಚಾರ ಮನೆ ಮುಂದೆ ಬೃಂದಾವನ. ಮನ್ಸಲ್ಲಿ ಕೊಳಕಿದ್ರು ಕೂಡ ಈಚ್ ಕಡೆ ನಾವಿಲ್ಲ, ನಾವು ಒಳ್ಳೆಯವರು ಅಂತ ಅಂದ್ಬಿಟ್ಟು ತೋರಿಸ್ಕೊಂತ ಇದಾರೆ ಅಂತ ನನ್ನ ಒಂದು ಒಪಿನಿಯನ್. 100% ಆಗಿ ನಾನು ಹೇಳ್ತೀನಿ, ಇಲ್ಲಿ ಏನಾದ್ರೂ ಅವ್ರಿಗೆ ಈ ರೀತಿಯಾಗಿ ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಅವರು 100% ಆಗಿ ತಗೋತಿದ್ರು. ಇಲ್ಲ ನಾನು ನನ್ನ ಟೀಮ್ ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳ್ತಾನೆ ಇರ್ಲಿಲ್ಲ. ಆದ್ರೆ ಇಲ್ಲಿ ಅವ್ರು ಹೇಳ್ತಿರೋದು ಅಂತಂದ್ರೆ ಒಬ್ರು ನಿರ್ಧಾರ ಮಾತ್ರ ಯಾಕಾಗಿತ್ತು, ನೀವಿಬ್ರು ಯಾಕೆ ಹೀಗೆ ಮಾಡ್ಲಿಲ್ಲ ಅಂತ ಏನೋ ಸಪೋರ್ಟ್ ಆಗಿ ಮಾತಾಡ್ತವ್ರೆ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಳಕೋಸ್ಕರನೇ. ಬಟ್ ನನ್ನ ಪ್ರಕಾರ ಇಲ್ಲಿ ಅವ್ರು ಕೊಡಕ್ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಆ ರೀತಿಯಾಗಿ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಸ್ವಲ್ಪ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಆಟನ. ಇಲ್ಲಿ ನೋಡೋಣ ಇವಾಗ ಸೂರಜ್ ಅವ್ರ ತಂಡ ಯಾವ ರೀತಿ ಆಡ್ತಾರೆ, ಮತ್ತೆ ಇವರಿಬ್ರು ಇನ್ನು ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಪ್ರೋಮೋ ಬಗ್ಗೆ ನಿಮಗೇನು ಅನಿಸ್ತು? ಇಲ್ಲಿ ಯಾರು ನಿನ್ನೆ ಆಟನ ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು, 3 ಟೀಮ್ಗಳು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದ್ವಿ. ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಪಾನ್ಗಳನ್ನ ಎತ್ಕೊಂಡ್ರು. ನಿಮಗೆ ಈ ಒಂದು ಪ್ರೋಮೋ ನೋಡಿ ಏನ್ ಅನಿಸ್ತು? ಯಾರು ಈ ವಾರದ ಕ್ಯಾಪ್ಟನ್ ಆಗ್ಬೇಕು ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದೀರಾ? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.